ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಟ್ರಾನ್ಸ್ಫಾರ್ಮರ್ನ ಪಾರ್ಟ್ಸ್ ಮತ್ತು ಆ ಪಾರ್ಟ್ಸ್ನ ಮೇನ್ ಫಂಕ್ಷನ್ ಏನು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡೋದಿಲ್ಲ, ಲಾಸ್ಟ್ ಗಂಟೆ ಫುಲ್ಲಾಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಏನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಲ್ಲಾಂದರೆ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರೋಲ್ಲ. ಸೊ ಒಂದು ರೀಸನಿಂದ ಬೆಲ್ ಐಕನ್ನ ದಯವಿಟ್ಟು ಪ್ರೆಸ್ ಮಾಡಿ. ಸೊ ಇವಾಗ ಟ್ರಾನ್ಸ್ಫಾರ್ಮರ್ನ ಮೇನ್ ಪಾರ್ಟ್ಸ್ನ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಲ್ಯಾಮಿನೇಟೆಡ್ ಕೋರ್. ಸೊ ಇದು ಒಂದು ಕಾಮನ್ ಆಗಿ ಟ್ರಾನ್ಸ್ಫಾರ್ಮರ್ನ ಇನ್ಸೈಡ್ನಲ್ಲಿರುತ್ತೆ. ಈ ಲ್ಯಾಮಿನೇಟೆಡ್ ಕೋರ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ವೈಂಡಿಂಗ್ನ ಪ್ಲೇಸ್ ಮಾಡಲು. ಈ ಲ್ಯಾಮಿನೇಟೆಡ್ ಕೋರ್ ಬಂದು ಒಂದು ಸಾಫ್ಟ್ ಐರನ್ನಿಂದ ಮಾಡಿರ್ತಾರೆ. ಇದರಿಂದ ಎಡ್ಡಿ ಕರೆಂಟ್ ಮತ್ತು ಹಿಸ್ಟೋರಿಸಿಸ್ ಲಾಸಸ್ ಕಡಿಮೆ ಆಗುತ್ತೆ. ಸೊ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಎಡ್ಡಿ ಕರೆಂಟ್ ಮತ್ತು ಹಿಸ್ಟೋರಿಸಿಸ್ ಲಾಸ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟಾಗಿ ನೋಡಿ. ಸೊ ಸೆಕೆಂಡ್ ಒನ್ ಬಂದು ವೈಂಡಿಂಗ್. ಪ್ರತಿಯೊಂದು ಟ್ರಾನ್ಸ್ಫಾರ್ಮರ್ನಲ್ಲೂ 2 ಸೆಟ್ ಆಫ್ ವೈಂಡಿಂಗ್ ಹೊಂದಿರುತ್ತೆ. ಈ ವೈಂಡಿಂಗ್ನ ಲ್ಯಾಮಿನೇಟೆಡ್ ಕೋರ್ನಲ್ಲಿ ಪ್ಲೇಸ್ ಮಾಡಿರ್ತಾರೆ ಹಾಗೂ ಈ 2 ಸೆಟ್ ವೈಂಡಿಂಗ್ನ ಇನ್ಸುಲೇಷನ್ ಮಾಡಿರ್ತಾರೆ. ಈ ವೈಂಡಿಂಗ್ನ ಕಾಪರ್ ಅಥವಾ ಅಲ್ಯೂಮಿನಿಯಂ ಕಂಡಕ್ಟರಿಂದ ಮಾಡಿರ್ತಾರೆ ಹಾಗೂ ನಂಬರ್ ಆಫ್ ಟರ್ಮ್ಸಿಂದ ಹೊಂದಿರುತ್ತೆ. ಹಾಗಾದರೆ ವೈಂಡಿಂಗ್ ಅಂದರೆ ನಂಬರ್ ಆಫ್ ಟರ್ಮ್ಸ್ನ ವೈಂಡಿಂಗ್ ಅಂತ ಕರೀತಾರೆ. ಓಕೆನಾ. ಈ ವೈಂಡಿಂಗ್ನ ಪ್ರಮುಖ ಕಾರ್ಯವೇನೆಂದರೆ ಕರೆಂಟ್ನ ಕ್ಯಾರಿ ಮಾಡಲು ಮತ್ತು ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಪ್ರೊಡ್ಯೂಸ್ ಮಾಡುವಂಥದ್ದೇ ವೈಂಡಿಂಗ್ನ ಮೇನ್ ಫಂಕ್ಷನ್ ಆಗಿರುತ್ತೆ. ಸರಿನಾ. ಇದರಿಂದ ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ನ ಮೇಲೆ ವರ್ಕ್ ಆಗಿ ಒಂದು ವೈಂಡಿಂಗಿಂದ ಇನ್ನೊಂದು ವೈಂಡಿಂಗ್ಗೆ EMF ಇಂಡ್ಯೂಸ್ ಆಗುತ್ತೆ. ಯಾವುದೇ ರೀತಿಯ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ, ಓನ್ಲಿ ಸಪ್ಲೈ ಮಾತ್ರ ಚೇಂಜ್ ಆಗುತ್ತೆ. ಒಂದು ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಪ್ರೈಮರಿ ವೈಂಡಿಂಗ್ಗೆ ನಾವು ಸಪ್ಲೈ ಕೊಡ್ತೀವಿ. ಸೊ ಸೆಕೆಂಡರಿ ವೈಂಡಿಂಗ್ನಲ್ಲಿ ಅದು ಇಂಡ್ಯೂಸ್ಡ್ EMF ಆಗಿ ಕನ್ವರ್ಟ್ ಆಗುತ್ತೆ. ಹೇಗೆ ಅಂದರೆ ಮ್ಯೂಚುವಲ್ ಇಂಡಕ್ಷನ್ನ ಪ್ರಿನ್ಸಿಪಲ್ನ ಮೇಲೆ. ಸೊ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟಾಗಿ ನೋಡಿ. ಸೊ ಈ ವೈಂಡಿಂಗಲ್ಲಿ 2 ಟೈಪ್ಸ್ ಆಗಿರುತ್ತೆ. ಒಂದು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಪ್ಲೈನಲ್ಲಿ, ಇನ್ನೊಂದು ಬಂದು ವೋಲ್ಟೇಜ್ ಲೆವೆಲ್ನ ಮೇಲೆ ಡಿಪೆಂಡ್ ಮಾಡಿ 2 ಟೈಪ್ಸಾಗಿ ಮಾಡಿರ್ತಾರೆ. ಸೊ ಇನ್ಪುಟ್ ಮತ್ತು ಔಟ್ಪುಟ್ ಅಂತ ಬಂದರೆ ಪ್ರೈಮರಿ ವೈಂಡಿಂಗ್ ಮತ್ತು ಸೆಕೆಂಡರಿ ವೈಂಡಿಂಗ್ ಅಂತ ಮಾಡಿರ್ತಾರೆ. ಪ್ರೈಮರಿ ವೈಂಡಿಂಗ್ ಬಂದು ಈ ಪ್ರೈಮರಿ ವೈಂಡಿಂಗ್ ಇನ್ಪುಟ್ ಸಪ್ಲೈನ ಕನೆಕ್ಟ್ ಮಾಡಲು ಯೂಸ್ ಮಾಡ್ತೀವಿ. ಇದನ್ನೇ ಪ್ರೈಮರಿ ವೈಂಡಿಂಗ್ ಅಂತ ಕರಿತೀವಿ. ಸೊ ಸೆಕೆಂಡರಿ ವೈಂಡಿಂಗ್ ಅಂದರೆ ಸೆಕೆಂಡರಿ ವೈಂಡಿಂಗಲ್ಲಿ ಔಟ್ಪುಟ್ ಬರುತ್ತೆ ಮತ್ತು ಲೋಡ್ಗೆ ಕನೆಕ್ಟ್ ಮಾಡಿರ್ತೀವಿ. ಇದನ್ನೇ ಸೆಕೆಂಡರಿ ವೈಂಡಿಂಗ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್ ಬಂದು ವೋಲ್ಟೇಜ್ ಲೆವೆಲ್ನ ಮೇಲೆ ಡಿಪೆಂಡ್ ಮಾಡಿ 2 ಟೈಪ್ಸಾಗಿ ಮಾಡಿದ್ದಾರೆ. ಒಂದು ಬಂದು ಹೈ ವೋಲ್ಟೇಜ್ ವೈಂಡಿಂಗ್, ಇನ್ನೊಂದು ಲೋ ವೋಲ್ಟೇಜ್ ವೈಂಡಿಂಗ್. ಹೈ ವೋಲ್ಟೇಜ್ ವೈಂಡಿಂಗ್ ಬಂದು ಈ ವೈಂಡಿಂಗ್ ಥಿನ್ ಕಾಪರ್ ಕಂಡಕ್ಟರಿಂದ ಮಾಡಿರುತ್ತೆ ಮತ್ತು ಲಾರ್ಜ್ ನಂಬರ್ ಆಫ್ ಟರ್ಮ್ಸ್ನ ಹೊಂದಿರುತ್ತೆ. ಇದನ್ನೇ ಕಾಮನ್ ಆಗಿ ಪ್ರೈಮರಿ ವೈಂಡಿಂಗ್ ಅಥವಾ ಸೆಕೆಂಡರಿ ವೈಂಡಿಂಗ್ ಅಂತ ಕರೀತಾರೆ. ಡಿಪೆಂಡಿಂಗ್ ಅಪಾನ್ ದ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಅಥವಾ ಸ್ಟೆಪ್ ಅಪ್ಪ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಹೈ ವೋಲ್ಟೇಜ್ ವೈಂಡಿಂಗ್ನ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಲೋ ವೋಲ್ಟೇಜ್ ವೈಂಡಿಂಗ್ನು ಕೂಡ ಅಷ್ಟೇ. ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಅಪ್ಪ ಅಥವಾ ಸ್ಟೆಪ್ ಡೌನ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಲೋ ವೋಲ್ಟೇಜ್ ಅಂತ ಐಡೆಂಟಿಫೈ ಮಾಡ್ತೀವಿ. ಈ ವೈಂಡಿಂಗ್ ಬಂದು ಥಿನ್ ಕಾಪರ್ ಕಂಡಕ್ಟರಿಂದ ಆಗಿರುತ್ತೆ ಮತ್ತು ಕಡಿಮೆ ನಂಬರ್ ಆಫ್ ಟರ್ಮ್ಸ್ನ ಹೊಂದಿರುತ್ತೆ. ಇದು ಕೂಡ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿನಾ. ಸೊ ಇದನ್ನೇ ಪ್ರೈಮರಿ ಅಥವಾ ಸೆಕೆಂಡರಿ ವೈಂಡಿಂಗ್ ಅಂತ ಕರೀತಾರೆ. ಸೊ ಮೂರನೇದು ಬಂದು ಇನ್ಸುಲೇಟಿಂಗ್ ಮೆಟೀರಿಯಲ್. ಈ ಇನ್ಸುಲೇಟಿಂಗ್ ಮೆಟೀರಿಯಲ್ ಬಂದು ಟ್ರಾನ್ಸ್ಫಾರ್ಮರ್ನ ಅತ್ಯಂತ ಪ್ರಮುಖ ಭಾಗವಾಗಿರುತ್ತೆ. ಸರಿನಾ. ಟ್ರಾನ್ಸ್ಫಾರ್ಮರ್ನ ಆಯಸ್ಸನ್ನ ಇದು ಜಾಸ್ತಿ ಮಾಡುತ್ತೆ. ಈ ಇನ್ಸುಲೇಟಿಂಗ್ ಮೆಟೀರಿಯಲ್ ಎಲ್ಲೆಲ್ಲಿ ಬೇಕಾಗುತ್ತೆ ಅಂದರೆ ಪ್ರತಿಯೊಂದು ವೈಂಡಿಂಗ್ನ ಮಧ್ಯದಲ್ಲಿ, ಕೋರ್ಗಳಲ್ಲಿ ಮತ್ತು ಕರೆಂಟ್ ಕ್ಯಾರಿ ಮಾಡುವಂಥ ಎಲ್ಲ ಪಾರ್ಟ್ಸ್ ನಡುವೆ ಈ ಇನ್ಸುಲೇಟಿಂಗ್ ಮೆಟೀರಿಯಲ್ ಬೇಕಾಗುತ್ತೆ. ಇನ್ಸುಲೇಟಿಂಗ್ ಮೆಟೀರಿಯಲ್ನ ಮೇನ್ ಪರ್ಪಸ್ ಏನಂದರೆ ಶಾರ್ಟ್ ಸರ್ಕ್ಯೂಟ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಹಾಗೂ ಕೋರ್ ಮತ್ತು ಕಂಡಕ್ಟಿಂಗ್ ಮೆಟೀರಿಯಲ್ಗೆ ಕರೆಂಟ್ನ ಕ್ಯಾರಿ ಮಾಡದೇ ಇರಲು ಯೂಸ್ ಮಾಡ್ತಾರೆ. ಈ ಇನ್ಸುಲೇಷನ್ ಬಂದು ಹೈ ಡೈಎಲೆಕ್ಟ್ರಿಕ್ ಪ್ರಾಪರ್ಟಿನ ಹೊಂದಿರುತ್ತೆ ಮತ್ತು ಗುಡ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಮತ್ತು ಟೆಂಪರೇಚರ್ನ ವಿತ್ಸ್ಟ್ಯಾಂಡ್ ಮಾಡಲು ಕೆಪಾಸಿಟಿ ಹೊಂದಿರುತ್ತೆ ಫ್ರೆಂಡ್ಸ್. ಸೊ ಈ ಇನ್ಸುಲೇಟಿಂಗ್ ಮೆಟೀರಿಯಲ್ ಬಂದು ಪೇಪರ್ ಅಥವಾ ಕಾಟನ್ ಕ್ಲೋತ್ ಇಂದ ಮಾಡಿರ್ತಾರೆ. ಸೊ ಇದನ್ನೇ ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತ ಕರೀತಾರೆ. ಇದನ್ನ ಮೈನ್ ಆಗಿ ಟ್ರಾನ್ಸ್ಫಾರ್ಮರ್ನ ಇನ್ಸೈಡ್ನಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ. ಸೊ ನಾಲ್ಕನೇದು ಬಂದು ಮೈನ್ ಟ್ಯಾಂಕ್. ಈ ಮೈನ್ ಟ್ಯಾಂಕ್ ಬಂದು ವೈಂಡಿಂಗ್ ಮತ್ತು ಕೋರ್ನ ಕವರ್ ಮಾಡಿರುತ್ತೆ. ಅದನ್ನೇ ಮೈನ್ ಟ್ಯಾಂಕ್ ಅಂತ ಕರೀತಾರೆ. ಹಾಗೂ ಈ ಮೈನ್ ಟ್ಯಾಂಕ್ನಲ್ಲಿ ಆಯಿಲ್ನ ಪ್ಲೇಸ್ ಮಾಡಿರ್ತಾರೆ. ಏಕೆಂದರೆ ಕೂಲಿಂಗ್ ಮತ್ತು ಇನ್ಸುಲೇಷನ್ ಪರ್ಪಸ್ಗೋಸ್ಕರ ಆಯಿಲ್ನ ಯೂಸ್ ಮಾಡ್ತಾರೆ. ಈ ಟ್ಯಾಂಕ್ನ ಸ್ಟೀಲ್ ಪ್ಲೇಟಿಂದ ಮಾಡಿರ್ತಾರೆ ಹಾಗೂ ಈ ಟ್ಯಾಂಕ್ನ ಜೊತೆಗೆ ಕೂಲಿಂಗ್ ಟ್ಯೂಬ್ಸ್ನು ಕೂಡ ಇನ್ಬಿಲ್ಟ್ ಆಗಿ ಸ್ಟ್ರಕ್ಚರ್ ಆಗಿ ಮಾಡಿರ್ತಾರೆ ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಕೂಲಿಂಗ್ ಟ್ಯೂಬ್ಸ್ನ. ಸೊ ಐದನೇದು ಬಂದು ಟರ್ಮಿನಲ್ಸ್ ಆ್ಯಂಡ್ ಬುಷಸ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಏಕೆಂದರೆ ಇನ್ಕಮಿಂಗ್ ಸಪ್ಲೈ ಮತ್ತು ಔಟ್ಗೋಯಿಂಗ್ ಸಪ್ಲೈನ ಲೋಡ್ಗೆ ಕನೆಕ್ಟ್ ಮಾಡಲು ಯೂಸ್ ಮಾಡ್ತೀವಿ ಈ ಟರ್ಮಿನಲ್ ಆ್ಯಂಡ್ ಬುಷಸ್ನ. ಈ ಟರ್ಮಿನಲ್ ಆ್ಯಂಡ್ ಬುಷಸ್ ಹೇಗೆ ಬಂದಿರುತ್ತೆ ಅಂದರೆ ವೈಂಡಿಂಗ್ನ ಎಂಡ್ನ ಮುಖಾಂತರ ಈ ಟರ್ಮಿನಲ್ ಆ್ಯಂಡ್ ಬುಷಸ್ ಬಂದಿರುತ್ತೆ. ಈ ಬುಷಸ್ ಬಂದು ಇನ್ಸುಲೇಟರಿಂದ ಆಗಿರುತ್ತೆ. ಲೈಕ್ ಪಾರ್ಷಿಯಲಿನ್ ಅಥವಾ ಈ ಎಪಾಕ್ಸಿ ರೇಸಿನಿಂದ ಆಗಿರುತ್ತೆ ಫ್ರೆಂಡ್ಸ್. ಈ ಬುಷಸ್ ಬಂದು ಟ್ಯಾಂಕ್ನ ಮೇಲ್ಗಡೆ ಕನೆಕ್ಟ್ ಮಾಡಿರ್ತಾರೆ.
ಇದರಲ್ಲಿ 2 ಟೈಪ್ಸ್ ಆಗಿರುತ್ತೆ. ಒಂದು HV ಹೈ ವೋಲ್ಟೇಜ್ ಬುಷಸ್, ಇನ್ನೊಂದು ಲೋ ವೋಲ್ಟೇಜ್ ಬುಷಸ್. ಹೈ ವೋಲ್ಟೇಜ್ ಬುಷಸ್ ಬಂದು ಸೈಜ್ ಜಾಸ್ತಿ ಇರುತ್ತೆ, ದಪ್ಪ ಇರುತ್ತೆ. ಲೋ ವೋಲ್ಟೇಜ್ ವೈಂಡಿಂಗ್ ಬುಷ್ ಲೋ ವೋಲ್ಟೇಜ್ ಬುಷಸ್ ಬಂದು ಸೈಜ್ ಚಿಕ್ಕದಾಗಿರುತ್ತೆ. ಕಾಮನ್ ಆಗಿ ಸೆಕೆಂಡರಿನಲ್ಲಿ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನ ಸೆಕೆಂಡರಿನಲ್ಲಿ ಯೂಸ್ ಮಾಡಿರ್ತಾರೆ. ಸೊ 6ನೇ ಪಾರ್ಟ್ ಬಂದು ಟ್ರಾನ್ಸ್ಫಾರ್ಮರ್ ಆಯಿಲ್. ಟ್ರಾನ್ಸ್ಫಾರ್ಮರ್ ಆಯಿಲ್ನ ಮೇನ್ ಉಪಯೋಗವೇನೆಂದರೆ ಕೂಲಿಂಗ್ ಮತ್ತು ಇನ್ಸುಲೇಷನ್. ಈ ಆಯಿಲ್ನ ನೇಮ್ ಬಂದು ಮಿನರಲ್ ಆಯಿಲ್ ಅಥವಾ ಹೈಡ್ರೋಕಾರ್ಬನ್ ಮಿನರಲ್ ಆಯಿಲ್ ಅಂತ ಕರೀತಾರೆ. ಈ ಆಯಿಲ್ನ ಮೇನ್ ಪರ್ಪಸ್ ಏನಂದರೆ ಕೂಲಿಂಗ್ ಪರ್ಪಸ್ಗೋಸ್ಕರ ಮತ್ತು ಇನ್ಸುಲೇಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ, ಸರಿನಾ. ಸೊ ನೆಕ್ಸ್ಟ್ 7th ಒನ್ ಬಂದು ಟ್ಯಾಪ್ ಚೇಂಜರ್. ಸೊ ಈ ಟ್ಯಾಪ್ ಚೇಂಜರ್ನ ಮೇನ್ ಫಂಕ್ಷನ್ ಏನಂದರೆ ಔಟ್ಪುಟ್ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡ್ತಿರೋದಂತೆ ಟ್ಯಾಪ್ ಚೇಂಜರ್ನ ಮೇನ್ ಫಂಕ್ಷನ್ ಆಗಿರುತ್ತೆ. ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಆನ್ ಲೋಡ್ ಟ್ಯಾಪ್ ಚೇಂಜರ್, ಇನ್ನೊಂದು ಆಫ್ ಲೋಡ್ ಟ್ಯಾಪ್ ಚೇಂಜರ್. ಆನ್ ಲೋಡ್ ಟ್ಯಾಪ್ ಚೇಂಜರ್ ಅಂದರೆ ಲೋಡ್ನ ಡಿಸ್ಕನೆಕ್ಟ್ ಮಾಡದೆ ಆಟೋಮೆಟಿಕ್ ಆಗಿ ಅಂತಿಲ್ಲ, ಸೊ ಮ್ಯಾನ್ಯುವಲ್ ಆಗಿ ಅಥವಾ ಆಟೋಮೆಟಿಕ್ ಆಗಿ ವಿತೌಟ್ ಚೇಂಜಿಂಗ್ ದ ಪವರ್ ಸಪ್ಲೈ ಆವಾಗ ಟ್ಯಾಪ್ನ ಚೇಂಜ್ ಮಾಡುವಂಥದ್ದೇ ಆನ್ ಲೋಡ್ ಟ್ಯಾಪ್ ಚೇಂಜರ್ ಅಂತ ಕರೀತಾರೆ. ಆಫ್ ಲೋಡ್ ಟ್ಯಾಪ್ ಚೇಂಜರ್ ಅಂದರೆ ಲೋಡ್ನ ಡಿಸ್ಕನೆಕ್ಟ್ ಮಾಡಿ ಅದಾದ ನಂತರ ಮ್ಯಾನ್ಯುವಲ್ ಅಥವಾ ಆಟೋಮೆಟಿಕ್ ಆಗಿ ನಾವು ಟ್ಯಾಪ್ನ ಚೇಂಜ್ ಮಾಡುವಂಥದ್ದೇ ಆಫ್ ಲೋಡ್ ಟ್ಯಾಪ್ ಚೇಂಜರ್ ಅಂತ ಕರಿತೀವಿ. ಸೊ ಈ ಟ್ಯಾಪ್ ಚೇಂಜರ್ನ ಕಾಮನ್ ಆಗಿ ಹೈ ವೋಲ್ಟೇಜ್ ವೈಂಡಿಂಗ್ ಸೈಡ್ ಕನೆಕ್ಟ್ ಮಾಡ್ತಾರೆ, ಲೋ ವೋಲ್ಟೇಜ್ ವೈಂಡಿಂಗ್ನಲ್ಲಿ ಈ ಟ್ಯಾಪ್ ಚೇಂಜರ್ನ ಕನೆಕ್ಟ್ ಮಾಡಲ್ಲ. 8ನೇ ಪಾರ್ಟ್ ಬಂದು ಆಯಿಲ್ ಕನ್ಸರ್ವೇಟರ್ ಟ್ಯಾಂಕ್. ಈ ಆಯಿಲ್ ಕನ್ಸರ್ವೇಟರ್ ಟ್ಯಾಂಕ್ನಲ್ಲಿ ಇನ್ಸೈಡ್ನಲ್ಲಿ ಆಯಿಲ್ನ ಪ್ಲೇಸ್ ಮಾಡಿರ್ತಾರೆ. ಸೊ ಈ ಆಯಿಲ್ ಕನ್ಸರ್ವೇಟರ್ ಟ್ಯಾಂಕ್ ಬಂದು ಸಿಲಿಂಡ್ರಿಕಲ್ ಡ್ರಮ್ ಟೈಪ್ ಸ್ಟ್ರಕ್ಚರ್ ಇರುತ್ತೆ. ಯಾವ ರೀತಿ ಇನ್ಸ್ಟಾಲ್ ಮಾಡಿರುತ್ತೆ ಅಂದರೆ ಟ್ರಾನ್ಸ್ಫಾರ್ಮರ್ನ ಮೇನ್ ಟ್ಯಾಂಕ್ನ ಮೇಲ್ಗಡೆ ಇನ್ಸ್ಟಾಲೇಷನ್ ಮಾಡಿರ್ತಾರೆ. ಸೊ ಹಾಗೂ ಮೇನ್ ಟ್ಯಾಂಕ್ನ ಮುಖಾಂತರ ಒಂದು ಪೈಪ್ನ ಮುಖಾಂತರ ಕನೆಕ್ಟ್ ಮಾಡಿರ್ತಾರೆ. ಇನ್ ಬಿಟ್ವೀನ್ ಒಂದು ಬುಚಸ್ ರೇಡಿಯನ್ನ ಕನೆಕ್ಟ್ ಮಾಡಿರ್ತಾರೆ. ಹಾಗೂ ಈ ಕನ್ಸರ್ವೇಟರ್ ಟ್ಯಾಂಕ್ಗೆ ಒಂದು ಇಂಡಿಕೇಟರ್ನ ಪ್ಲೇಸ್ ಮಾಡಿದರೆ ಏನಕ್ಕೋಸ್ಕರ ಅಂದರೆ ಟ್ರಾನ್ಸ್ಫಾರ್ಮರ್ನ ಮೇನ್ ಟ್ಯಾಂಕ್ನಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ಆಯಿಲ್ ಇರುತ್ತೆ ಅಂತ ಚೆಕ್ ಮಾಡಲು ಒಂದು ಇಂಡಿಕೇಟರ್ನ ಪ್ಲೇಸ್ ಮಾಡಿರ್ತಾರೆ. ಸೊ 9ನೇ ಪಾರ್ಟ್ ಬಂದು ಬುಚಸ್ ರಿಲೇ. ಈ ಬುಚಸ್ ರಿಲೇ ಬಂದು ಮೇಯ್ನ್ ಆಗಿ ಪವರ್ ಟ್ರಾನ್ಸ್ಫಾರ್ಮರ್ನಲ್ಲಿ ಮಾತ್ರ ಇರುತ್ತೆ, ಅಬೌವ್ 500 kV ರೇಟಿಂಗ್ನಲ್ಲಿ. ಇದು ಒಂದು ಗ್ಯಾಸ್ ಆಪರೇಟೆಡ್ ರಿಲೇ ಆಗಿರುತ್ತೆ. ಇದನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ಟ್ರಾನ್ಸ್ಫಾರ್ಮರ್ನ ಎಲ್ಲ ಇಂಟರ್ನಲ್ ಫಾಲ್ಟ್ನ ಅವಾಯ್ಡ್ ಮಾಡಲು ಉಪಯೋಗಿಸುತ್ತಾರೆ. ಹೇಗೆ ವರ್ಕ್ ಆಗುತ್ತೆ ಅಂದರೆ ಇಂಟರ್ನಲ್ ಫಾಲ್ಟ್ ಅಂದರೆ ಎಕ್ಸಾಂಪಲ್ಗೆ ಶಾರ್ಟ್ ಸರ್ಕ್ಯೂಟ್ ಆದರೆ ಆಯಿಲ್ ಓವರ್ ಹೀಟ್ ಆಗಿ ಗ್ಯಾಸ್ ರೀತಿ ಫಾರ್ಮ್ ಆಗುತ್ತೆ. ಎಕ್ಸಾಂಪಲ್ಗೆ ಹೈಡ್ರೋಜನ್, ಕಾರ್ಬನ್ ಮೊನಾಕ್ಸೈಡ್ ಅಥವಾ ಮೀಥೇನ್ ರೀತಿ ಗ್ಯಾಸ್ ಫಾರ್ಮ್ ಆಗುತ್ತೆ. ಈ ಗ್ಯಾಸ್ ಬಂದು ಕನ್ಸರ್ವೇಟರ್ ಟ್ಯಾಂಕ್ಗೆ ಫ್ಲೋ ಆಗುತ್ತೆ. ಆಗ ಬುಚೋಸ್ ರಿಲೇನ ಮೇನ್ ಟ್ಯಾಂಕ್ ಮತ್ತು ಕನ್ಸರ್ವೇಟರ್ ಟ್ಯಾಂಕ್ನ ಮಧ್ಯದಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಈಗ ಆ ಗ್ಯಾಸ್ನ ಬುಚೋಸ್ ರಿಲೇ ಡಿಟೆಕ್ಟ್ ಮಾಡಿ ಅದನ್ನು ಆ ಬುಚಸ್ ರಿಲೇ ಆವಾಗ ಆ್ಯಕ್ಟಿವೇಟ್ ಆಗಿ ಅಲಾರಮ್ ಆಗಿ ಮತ್ತೆ ಟ್ರಾನ್ಸ್ಫಾರ್ಮರ್ನ ಟ್ರಿಪ್ ಮಾಡಿಸುತ್ತೆ. ಸೊ ಹೀಗೆ ಈ ಬುಚಸ್ ರಿಲೇ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಬುಚಸ್ ರಿಲೇ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಬೇಕು ಅಂದರೆ ಚಾನಲಲ್ಲಿ ಕಮೆಂಟ್ ಮಾಡಿ ಬುಚಸ್ ರಿಲೇ ಬಗ್ಗೆ ಒಂದು ವಿಡಿಯೋ ಸಪ್ರೇಟಾಗಿ ಹಾಕಿ ಅಂತ. ಸೊ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಸೊ ಲಾಸ್ಟ್ ಮೇನ್ ಪಾರ್ಟ್ ಬಂದು ಬ್ರೀದರ್ ಆಗಿರುತ್ತೆ. ಈ ಬ್ರೀದರ್ ಬಂದು ಸ್ಮಾಲ್ ಟೈಪ್ ಆಫ್ ಸಿಲಿಂಡ್ರಿಕಲ್ ಕಂಟೈನರ್ ಆಗಿರುತ್ತೆ. ಹಾಗೂ ಇದರಲ್ಲಿ ಇನ್ಸೈಡ್ನಲ್ಲಿ ಸಿಲಿಕಾನ್ ಜೆಲ್ನ ಪ್ಲೇಸ್ ಮಾಡಿರ್ತಾರೆ. ಏನಕ್ಕೋಸ್ಕರ ಅಂದರೆ ಮಾಯಿಶ್ಚರ್ನ ಅಬ್ಸರ್ವ್ ಮಾಡಲಿ ಅಂತ. ಫ್ರೆಶ್ ಏರ್ನ ಕನ್ಸರ್ವೇಟರ್ ಟ್ಯಾಂಕ್ಗೆ ಕಳಿಸುತ್ತೆ. ಹಾಗೂ ಟ್ರಾನ್ಸ್ಫಾರ್ಮರ್ ಆಫ್ ಆಗಿದ್ದಾಗ ಇನ್ಸೈಡಲ್ಲಿರುವಂಥ ಗ್ಯಾಸ್ ಆಗಿರುವಂಥ ಒಂದು ಆಯಿಲ್ನಲ್ಲಿ ಒಂದು ಹೀಟ್ ಗ್ಯಾಸ್ ಆಗಿರುತ್ತಲ್ವ, ಅದನ್ನು ಔಟ್ಸೈಡ್ ಬಿಡಲು ಈ ಬ್ರೀದರ್ನ ಯೂಸ್ ಮಾಡ್ತಾರೆ. ಸೊ ಇನ್ಸೈಡ್ನಲ್ಲಿ ಒಂದು ಸಿಲಿಕಾನ್ ಜೆಲ್ನ ಪ್ಲೇಸ್ ಮಾಡಿರುತ್ತೆ. ಮೇನ್ ಫಂಕ್ಷನ್ ಏನಂದರೆ ಮಾಯಿಶ್ಚರ್ನ ಫ್ರೆಶ್ ಏರಿಂದ ರಿಮೂವ್ ಮಾಡುತ್ತೆ ಫ್ರೆಂಡ್ಸ್, ಸರಿನಾ. ಸೊ ಇದನ್ನು ಮೇಯ್ನಾಗಿ ಕನ್ಸರ್ವೇಟರ್ ಟ್ಯಾಂಕ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಈಗ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಟ್ರಾನ್ಸ್ಫಾರ್ಮರ್ನಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ದರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಸೊ ನಿಮಗೆ ಏನಾದರೂ ಬೇರೆ ರಿಲೇಟೆಡ್ ಏನಾದರೂ ವಿಡಿಯೋ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಆದಷ್ಟು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.